ಕೆಲವು ಮಕ್ಕಳಿಗೆ ಪ್ರತಿದಿನವೂ ಕತ್ತಲು, ಕಾರಣ ಅಂಗವೈಕಲ್ಯ. ಇಂತಹ ಮಕ್ಕಳನ್ನ ಅಂಗವೈಕಲ್ಯದಿಂದ ಮುಕ್ತಗೊಳಿಸಲು ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆ ಮುಂದಾಗಿದೆ. ವಕ್ರಪಾದ ಸಮಸ್ಯೆ ಎದುರಿಸುತ್ತಿರುವ ಮಕ್ಕಳಿಗೆ ಉಚಿತ ಶಸ್ತ್ರಚಿಕಿತ್ಸೆ ನಡೆಸಿ ಅವರ ಬಾಳಿನಲ್ಲಿ ದೀಪಾವಳಿಯ ಬೆಳಕು ಮೂಡಿಸಲು ಆಸ್ಪತ್ರೆ ಮುಂದಾಗಿದೆ. ಚತುರ್ಭುಜೆ ಲಕ್ಷ್ಮಿಗೆ ಕ್ಲಿಷ್ಟ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಜಗತ್ತಿನಾದ್ಯಂತ ಸುದ್ದಿ ಮಾಡಿದ ಕೀರ್ತಿ ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯದು. ಇದೇ ಆಸ್ಪತ್ರೆ ಈಗ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿದೆ. ವಕ್ರಪಾದ ಸಮಸ್ಯೆ ಸೇರಿದಂತೆ ಅಂಗವೈಕಲ್ಯ ಅನುಭವಿಸುತ್ತಿರುವ 200 ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ನಡೆಸಲು ಮುಂದಾಗಿದೆ. 1 ವಾರ ಕಾಲ ಈ ಕ್ಯಾಂಪ್ ನಡೆಯಲಿದೆ. ದೇಶ ವಿದೇಶಗಳ 30 ತಜ್ಞ ವೈದ್ಯರು ಇದರಲ್ಲಿ ಭಾಗವಹಿಸಲಿದ್ದಾರೆ. ಕಷ್ಟವಾಗಿರೋ ಆಪರೇಷನ್ಗಳಿರೋದ್ರಿಂದ ಬಹಳಷ್ಟು ಮಟ್ಟಿಗೆ ಪ್ರಿಪರೇಷನ್ ಮೊದಲೇ ಮಾಡ್ಕೊಂಡಿದ್ದೀವಿ. ಪ್ಲಾನಿಂಗ್ ಎಲ್ಲ ಅದಕ್ಕೆ ಯಾವ ತಕ್ಕ ಇನ್ಸ್ಟ್ರೂಮೆಂಟ್ಸ್ ತಕ್ಕ ಎಲ್ಲ ವಿಷಯಗಳಲ್ಲಿ ಪ್ರಿಪರೇಷನ್ ಇರೋದ್ರಿಂದ ಸ್ಮೂತ್ ಆಗಿ ನಡೀತಾ ಇದೆ. ನಾರಾಯಣ ಹೃದಯಾಲಯದ ಡಾಕ್ಟರ್ ದೇವಿ ಶೆಟ್ಟಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದಾರೆ. ಸಚಿವ ರಾಮಚಂದ್ರಗೌಡ, ಶಾಸಕ ನಾರಾಯಣಸ್ವಾಮಿ ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳಿಗೆ ಧೈರ್ಯ ತುಂಬಿದರು. ಅಂಗವೈಕಲ್ಯದಿಂದ ಹೊರಬರುತ್ತಿರುವ ಸಂತಸ ಈ ಮಕ್ಕಳದ್ದು. ಅಟ್ಯಾಕ್ ಆಗಿತ್ತು, ಕಾಲು ಸರಿಯಾಗಿ ನಡೆಯಕ್ಕಾಗಲ್ಲ, ಬಲಗೈ ಸ್ಟ್ರೆಂತ್ ಇಲ್ಲ ನನಗೆ, ಅದಕ್ಕೋಸ್ಕರ ಆಪರೇಷನ್ ಮಾಡಿಸ್ಕೊಳ್ಳೋಕೆ ಅಂತ ನಾನು ಬಂದಿದ್ದೇನೆ. ಈ ಬಾರಿ ದೀಪಾವಳಿ ಈ ಮಕ್ಕಳ ಪಾಲಿಗೆ ನಿಜ ಅರ್ಥದಲ್ಲಿ ಬೆಳಕಿನ ಹಬ್ಬ. ಅಂಗವೈಕಲ್ಯ ಎಂಬ ಕತ್ತಲು ಕಳೆದು ಬದುಕಿನಲ್ಲಿ ಹೊಸ ಚೈತನ್ಯ ಮೂಡುತ್ತಿರುವುದು ಸಂತಸದ ಸಂಗತಿ. ETV ನ್ಯೂಸ್, ಬೆಂಗಳೂರು.